ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ಸಂಗಮೇಶ್ ಹುಗಾರ್ ಸಿಡಿಯನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಂಧುಗಳು, ಇದುವರೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತು ಮತ್ತೊಂದು ಹೊಸ ವಿಡಿಯೋವನ್ನ ಆರಂಭಿಸ್ತಾ ಇದ್ದೀನಿ. ಇದುವರೆಗೆ ತಾವು ಸಾಕಷ್ಟು ನನಗೆ ಸಹಕಾರ ಸಪೋರ್ಟ್ ಮಾಡ್ತಾ ಇದ್ದೀರಿ. ಇದೇ ರೀತಿ ನಿಮ್ಮ ಒಂದು ಸಹಕಾರ ಒಂದು ಸಪೋರ್ಟ್ ನಮಗೆ ಮುಂದುವರಲಿ ಅಂತ ಹೇಳ್ತಾ ಇವತ್ತು ಬನ್ನಿ LIC ಬರ್ತಕ್ಕಂಥ ಅಮೃತ ಬಾಲ ಯೋಜನೆ ಬಗ್ಗೆ ಕುರಿತು ಒಂದಿಷ್ಟು ಮಾಹಿತಿಯನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಹೋಗುತ್ತೇನೆ. ಬಂಧುಗಳೇ, ನಿಮ್ಮ ಮನೆಯಲ್ಲಿ ಯಾರಾದರೂ ಸಣ್ಣ ಸಣ್ಣ ಮಕ್ಕಳಿದ್ರೆ, ಚಿಕ್ಕ ಮಕ್ಕಳು ಅಂದ್ರೆ 1 ವರ್ಷದ ಒಳಗಿನ ಮಕ್ಕಳಿದ್ರೆ, ಅಂದ್ರೆ ಕನಿಷ್ಠ 30 ದಿನದಿಂದ ಹಿಡ್ಕೊಂಡು ಗರಿಷ್ಠ ಒಂದು 13 ವರ್ಷದ ಒಳಗಿನ ಮಕ್ಕಳಿದ್ರೆ ಅವರ ಹೆಸರಿನಲ್ಲಿ ನೀವು ಅಮೃತ ಬಾಲ ಯೋಜನೆಯ ಪ್ಲಾನ್ ಅನ್ನು ತಗೊಳ್ಳೋದು ಬಹಳಷ್ಟು ಉತ್ತಮ. ಸೊ ಈ ವಯಸ್ಸಿನಲ್ಲಿ ಮಕ್ಕಳಿಗೆ 1 ರಿಂದ ಹಿಡಿದು 7ನೇ ವರ್ಷದ ಮಗು ಆಗುವವರೆಗೆ ನಿಮಗೆ ಅಷ್ಟೇನು ಮಕ್ಕಳಿಗೆ ಖರ್ಚು ಇರೋದಿಲ್ಲ. ಅಂದ್ರೆ ಅಷ್ಟೊಂದು ಉತ್ತಮವಾದಂತಹ ಶಿಕ್ಷಣ ಆಗಲಿ ಅಥವಾ ಅವರಿಗೆ ಅಡ್ಮಿಷನ್ ಆಗಲಿ ಬೇರೆ ಬೇರೆ ರೀತಿಯಲ್ಲಿ ಬಹಳಷ್ಟು ಖರ್ಚು ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ಮಗುವಿನ ಹೆಸರಲ್ಲಿ ನೀವು ಒಂದು ಉತ್ತಮವಾದಂತಹ ಅಮೃತ ಬಾಲ ಯೋಜನೆಯನ್ನು ತೆಗೆದುಕೊಂಡ್ರೆ ಅವರ ಮುಂದಿಗೆ 18, 20 ವರ್ಷಕ್ಕೆ ಅಥವಾ 21 ವರ್ಷಕ್ಕೆ ಅವರಿಗೆ ಸಾಕಷ್ಟು ರೀತಿಯಲ್ಲಿ ಅನುಕೂಲ ಆಗುತ್ತೆ. ವಿವಿಧ ರೀತಿಯಲ್ಲಿ ಅನುಕೂಲ ಆಗುತ್ತೆ. ಹೆಂಗಪ್ಪ ಅಂತಂದ್ರೆ ಒಂದು ಎಜುಕೇಶನ್ ರೀತಿಯಲ್ಲಿ ಇರ್ಬೋದು, ಒಂದು ಮ್ಯಾರೇಜ್ಗಾಗಬಹುದು, ಅಥವಾ ನಿಮ್ಮ ಕುಟುಂಬದ ಇನ್ನಿತರ ಖರ್ಚು ವೆಚ್ಚಕ್ಕಾಗಿ ಕೂಡ ನೀವು ಅದನ್ನ ಬಳಸ್ಕೊಳ್ಳಿಕ್ಕೆ ಸಾಕಷ್ಟು ಅವಕಾಶ ಇದೆ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಮಕ್ಕಳಿಗೋಸ್ಕರ ಇರ್ತಕ್ಕಂಥ ಚೈಲ್ಡ್ ಪ್ಲಾನ್ ಬಹಳಷ್ಟು 2-3 ಪ್ಲಾನ್ಗಳದಾವು. ಅದರಲ್ಲಿ ಒಂದು ಪ್ಲಾನ್ ಅನ್ನ ನಾನು ಇವತ್ತು ಅದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಬನ್ನಿ ಹಾಗಾದ್ರೆ ಅಮೃತ ಬಾಲ ಯೋಜನೆ ಬಗ್ಗೆ ಕುರಿತು ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನ ನಾನು ನಿಮ್ಗೆ ಈ ಚಾರ್ಟ್ ಮುಖಾಂತರ ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡ್ಕೊಂಡ್ ಬರೋಣ ಅಂತ. ಮಕ್ಕಳಿಗೆ ಅಮೃತ ಬಾಲ ಯೋಜನೆಯ ಪ್ಲಾನ್ ಅನ್ನ ಈ ಚಾರ್ಟ್ ಮುಖಾಂತರ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನಾನು ಈ ಚಾರ್ಟ್ ಅನ್ನ ಓಪನ್ ಮಾಡ್ಕೊಳ್ತೀನಿ. ಇದರಲ್ಲಿ ಏನ್ ಬರ್ತದಪ್ಪ ಅಂತಂದ್ರೆ ಮಕ್ಕಳಿಗೆ ಇರತಕ್ಕಂತ ಒಂದಿಷ್ಟು ಪ್ಲಾನ್ಗಳದಾವು. ಇದರಲ್ಲಿ 3 ಪ್ಲಾನ್ಗಳು ಬರ್ತವೆ, ಮಕ್ಕಳಿಗೆ ಆಗಿರ್ತಕ್ಕಂಥ 3 ಪ್ಲಾನ್ಗಳು. ಅದರಲ್ಲಿ ಒಂದು ಬಂದ್ಬಿಟ್ಟು ಚೈಲ್ಡ್ ಪ್ಲಾನ್ ಮನಿ ಬ್ಯಾಕ್ ಅಂತ ಹೇಳಿ ಬರ್ತೈತಿ, ಅಂದ್ರೆ ಚೈಲ್ಡ್ ಮನಿ ಬ್ಯಾಕ್ ಪ್ಲಾನ್ ಅಂತ ಹೇಳಿ ಬರ್ತೈತಿ. ಜೀವನ್ ತರುಣ ಅಂತ ಬರ್ತೈತಿ, ಅಮೃತ ಬಾಲ ಅಂತ ಬರ್ತೈತಿ. ಸೊ ಮುಖ್ಯವಾಗಿ ಇವತ್ತು ನಾವು ಏನ್ ಮಾಡೋಣಪ್ಪ ಅಂತಂದ್ರೆ ಅಮೃತ ಬಾಲ ಯೋಜನೆ ಬಗ್ಗೆ ನೋಡ್ತಾ ಹೋಗೋಣ. ಅಮೃತ ಬಾಲ ಬಂದ್ಬಿಟ್ಟು 774 ಪ್ಲಾನ್ ನಂಬರ್. ಈ ಅಮೃತ ಬಾಲ ಯೋಜನೆ ಬಗ್ಗೆ ಒಂದಿಷ್ಟು ನಿಮಗೆ ಈ ಚಾರ್ಟ್ ಮುಖಾಂತರ ಮಾಹಿತಿಯನ್ನ ನಾನು ತೋರಿಸ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಒಂದು ಹೆಸರನ್ನ ಕೊಡೋಣ. ಏನಂತಂದ್ರೆ ಒಂದು ಕವಿತಾ ಅಂತ ಒಂದು ಹೆಸರು ಕೊಡೋಣ. ಸೊ ಮಗುವಿಗೆ ಕನಿಷ್ಠ ಇಲ್ಲಿ ಏನಾಗಿರುತ್ತೆ ಅಂದ್ರೆ ಈ ಅಮೃತ ಬಾಲ ಯೋಜನೆಯನ್ನು ನಾವು ಪ್ಲಾನ್ ಮಾಡ್ಕೋಬೇಕಪ್ಪ ಅಂದ್ರೆ ಕನಿಷ್ಠ 30 ದಿನ ಅಂದ್ರೆ 1 ತಿಂಗಳು, ಗರಿಷ್ಠ 13 ವರ್ಷ ವಯಸ್ಸಾಗಿರಬೇಕು. ಆ ವಯಸ್ಸಿನಿಂದ ಅಂದ್ರೆ 1 ತಿಂಗಳ ಮಗುವಿನಿಂದ ಹಿಡಿದುಕೊಂಡು 13 ವರ್ಷದ ಒಳಗಿನ ಮಕ್ಕಳಿಗೆ ಇದು ಒಂದು ಅಮೃತ ಬಾಲ ಯೋಜನೆಯನ್ನು ನಾವು ತೆಗೆದುಕೊಳ್ಳಬಹುದು. ಉದಾಹರಣೆಗೆ ನಾನು ಇಲ್ಲಿ 30 ದಿನ ಅಂದ್ರೆ 1 ವರ್ಷಕ್ಕೆ ಬರ್ತೈತೆ. 1 ವರ್ಷ ಅಂತೇಳಿ ನಾನು ಹಾಕ್ತೀನಿ. ಜೊತೆಗೆ ಇಲ್ಲಿ ಪ್ರೀಮಿಯಂ ಲಿಮಿಟೆಡ್ ಅಂತ ಇರ್ತೈತಿ. ಸಿಂಗಲ್ ಪ್ರೀಮಿಯಂ ಮಾಡಬಹುದು, ಲಿಮಿಟೆಡ್ ಪ್ರೀಮಿಯಂ ಮಾಡಬಹುದು. ಸೊ ನಾವು ಲಿಮಿಟೆಡ್ ಪ್ರೀಮಿಯಂ ಅಂತ ಹೇಳಿ ತಗೊಳ್ಕೊಳ್ಳೋಣ. ಇಲ್ಲಿ ಒಂದು 17 ವರ್ಷ ಅಂತ ಇದೆ ಟರ್ಮ್ಸ್. ನಾವು 17 ವರ್ಷದ ಬದಲಿಗೆ 19 ವರ್ಷ ನಾವು ಟರ್ಮ್ಸ್ ಅಂತ ತಗೋಣ. ಅಂದ್ರೆ ಮಗುವಿನ 20ನೇ ವರ್ಷಕ್ಕೆ ನಮ್ಗೆ ಮೆಚುರಿಟಿ ಸಿಗತೈತಿ. ಇಲ್ಲಿ ಏನ್ ಬರ್ತದಪ್ಪ ಅಂತಂದ್ರೆ ಎಷ್ಟು ವರ್ಷ ಕಟ್ಬೋದು ಅಂದ್ರೆ 3 ರೀತಿಯಲ್ಲಿ ಕಟ್ಬೋದು. ಒಂದು 5 ವರ್ಷ ಕಟ್ಬೋದು, ಇಲ್ಲಾಂದ್ರೆ ಒಂದು 6 ವರ್ಷ ಕಟ್ಬೋದು, ಇಲ್ಲಾಂದ್ರೆ 7 ವರ್ಷ ಕಟ್ಬೋದು. ಸೊ ನಾವು 7 ವರ್ಷ ತೆಗೆದುಕೊಳ್ಳೋಣ. ಇಲ್ಲಿ ಮೆಚುರಿಟಿ ಏನ್ ಬಂದ್ಬಿಟ್ಟು ಸಮ್ ಇಶ್ಯೂಡ್ ಅಮೌಂಟ್ ಬಂದ್ಬಿಟ್ಟು 2 ಲಕ್ಷ ರೂಪಾಯಿ ಹಾಕೋಣ. 2 ಲಕ್ಷ ರೂಪಾಯಿ ಸಮ್ ಅಮೌಂಟ್ ಹಾಕೊಂಡ್ಮೇಲೆ ಇನ್ನೊಂದು ನಮ್ಗೆ ಏನಪ್ಪಾ ಅಂತಂದ್ರೆ ಪ್ಲಸ್ ಪಾಯಿಂಟ್ ಅಪ್ಪ ಅಂತಂದ್ರೆ ಈ LIC ಅಮೃತ ಬಾಲ ಯೋಜನೆಯಲ್ಲಿ PWD ಅಂತ ಒಂದು ಆಪ್ಷನ್ ಇದೆ. PWD ಅಂತಂದ್ರೆ ತಂದೆಯ ಹೆಸರು, ಯಾರು ಪೋಷಕರು ಇರ್ತಾರಲ್ಲ ತಂದೆಯ ಹೆಸರು ಅಥವಾ ತಂದೆಗೆ ವಯಸ್ಸು ಎಷ್ಟಿದೆ ಅಂತ ಹೇಳಿ ಹಾಕ್ಬೇಕಾಗತ್ತೆ. ಇದನ್ನ ಮಾಡೋದ್ರಿಂದ ಏನ್ ಬೆನಿಫಿಟ್ ಅಪ್ಪ ಅಂತಂದ್ರೆ ಆಕಸ್ಮಿಕವಾಗಿ ಒಂದು ಕಂತು ಕಟ್ಟಿದ ಮೇಲೆ ಪೋಷಕರು ಏನಾದ್ರು ತಂದೆ ಏನಾದ್ರು ತೀರ್ಕೊಂಡರೆ, ಆ ಮಗುವಿನ ತಂದೆ ಏನಾದ್ರು ತೀರ್ಕೊಂಡರೆ 7 ವರ್ಷದ ಕಂತು ಇರ್ತೈತಿ. ಇದು ಮಗುವಿನ ತಂದೆ ಏನಾದ್ರು ತೀರ್ಕೊಂಡ್ರೆ ಆ ಸಂದರ್ಭದಲ್ಲಿ ಈ PWD ಮಾಡಿದಪ್ಪ ಅಂತಂದ್ರೆ ಆ ಮುಂದಿನ ಎಲ್ಲಾ ಕಂತುಗಳನ್ನು ಕೂಡ LICನೇ ಕಟ್ಕೊಳುತ್ತೆ. ಇದು ಒಂದು ಬಹಳಷ್ಟು ಬೆನಿಫಿಟ್. ಯಾಕಂತಂದ್ರೆ ಕೆಲವು ಸಂದರ್ಭದಲ್ಲಿ ಹೇಳಕ್ ಬರೋದಿಲ್ಲ, ಯಾವಾಗ ಯಾವ ಸಂದರ್ಭದಲ್ಲಿ ಯಾರಿಗೆ ಏನಾಗುತ್ತೆ ಅಂತ ಗೊತ್ತಾಗೋದಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಇದಕ್ಕೊಂದು ಸಣ್ಣ ಮೆಡಿಕಲ್ ಮಾಡ್ಬೇಕಾಗತ್ತೆ. ಮೆಡಿಕಲ್ ಮಾಡಿಬಿಟ್ಟು ಈ ಒಂದು PWD ಪ್ರಪೋಸರ್ ಅನ್ನ ತಗೋಬೇಕಾಗತ್ತೆ. ತಗೊಂಡು ಅವ್ರ ಹೆಸರಿನ ಮೇಲೆ ನಾವು ಮಾಡಿದಪ್ಪ ಅಂತಂದ್ರೆ ಬಹಳಷ್ಟು ಅನುಕೂಲ ಆಗುತ್ತೆ. ಒಂದು ಕಂತು ಕಟ್ಟಿದ ಮೇಲೆ ಆಕಸ್ಮಿಕವಾಗಿ ದುರ್ಘಟನೆ ಆಗಿ ಅವ್ರೇನಾದ್ರು ತೀರಿ ಹೋದರೆ ಮುಂದಿನ ಎಲ್ಲಾ ಕಂತುಗಳನ್ನು ಕೂಡ LIC ಕಟ್ಕೊಳ್ತೈತಿ. ಮತ್ತೆ ಅವ್ರಿಗೆ ಕಮಿಟ್ಮೆಂಟ್ ಪ್ರಕಾರ 20ನೇ ವರ್ಷಕ್ಕೆ ಏನ್ ಮೆಚುರಿಟಿ ಕೊಡ್ತೀನಿ ಅಂತ ಹೇಳಿರ್ತಾರಲ್ಲ ಆ ಅಮೌಂಟ್ ಕೂಡ ಅವರಿಗೆ ಅಷ್ಟು ಬರ್ತೈತಿ. ಈಗ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡೋಣ. ನೋಡ್ಬೋದು 7 ವರ್ಷ ವಯಸ್ಸು ಅಂದ್ರೆ 7 ವರ್ಷ ನಾವು ಪ್ರೀಮಿಯಂ ಕೊಟ್ಟದಿರ್ತೈತಿ. 19ನೇ ವರ್ಷಕ್ಕೆ ಟರ್ಮ್ ಇರ್ತೈತಿ. ಆ ಮಗುವಿನ 20ನೇ ವರ್ಷಕ್ಕೆ ಏನಾಗುತ್ತಲ್ಲ ಹಣ ಅವರಿಗೆ ರಿಟರ್ನ್ ಬರ್ತೈತಿ. ಸೊ ಇಲ್ಲಿ ನೋಡ್ಬೋದು ಮೊದಲನೇ ವರ್ಷ ಬಂದ್ಬಿಟ್ಟು 33,423 ರೂಪಾಯಿ ಅಮೌಂಟ್ ಇರ್ತೈತಿ. 2ನೇ ವರ್ಷಕ್ಕೆ ಬಂದ್ಬಿಟ್ಟು 32,705 ರೂಪಾಯಿ ಇರ್ತೈತಿ. ಸೊ ಇದು ನಾವು ಮಂತ್ಲಿನೂ ಮಾಡ್ಬೋದು, ಹಾಫ್ ಇಯರ್ಲಿ ಮಾಡ್ಬೋದು, ಕ್ವಾರ್ಟರ್ಲಿ ಮಾಡ್ಬೋದು. ಸೊ ಮಂತ್ಲಿ ಮಾಡಿದ್ರೆ ಕಡಿಮೆ ಬರ್ತೈತಿ. ಮಂತ್ಲಿ ಮಾಡಿದ್ರಪ್ಪ ಅಂದ್ರೆ ಇದು ಎಷ್ಟು ಬರ್ತದಪ್ಪ ಅಂತಂದ್ರೆ 2,809 ರೂಪಾಯಿ, 2,879 ಕಟ್ಬೇಕಾಗುತ್ತೆ. ಸೊ ಕ್ವಾರ್ಟರ್ಲಿ ಮಾಡಿದ್ರೆ 8,587. ಹಾಫ್ ಇಯರ್ಲಿ ಮಾಡ್ಬೇಕಂದ್ರೆ 17,017 ರೂಪಾಯಿ. ಅಥವಾ ಇಯರ್ಲಿ ಮಾಡಿದಪ್ಪ ಅಂತಂದ್ರೆ 33,424 ರೂಪಾಯಿ ಏನೈತಲ್ಲ ಮೊದಲನೇ ವರ್ಷ ಕಟ್ಟಬೇಕಾಗುತ್ತೆ. ಇನ್ನು 2ನೇ ವರ್ಷಕ್ಕೆ ಸ್ವಲ್ಪ ಕಡಿಮೆ ಆಗುತ್ತೆ ಅಲ್ಲಿಂದ ಹಿಡಿದು. ಇಲ್ಲಿ 2,879 ಅಂದ್ರೆ 2,817 ರೂಪಾಯಿ ಬರ್ತೈತಿ 2ನೇ ವರ್ಷದಾಗ ಮಂತ್ಲಿ ಆದ್ರೆ. ಇಲ್ಲಿ ಕ್ವಾರ್ಟರ್ಲಿ ಬಂದ್ಬಿಟ್ಟು 3 ತಿಂಗಳಿಗೊಮ್ಮೆ 8,000
ರೂಪಾಯಿ ಬರ್ತೈತಿ. ಹಾಫ್ ಇಯರ್ಲಿ ಬಂದು 16,650, ಇಯರ್ಲಿ ಬಂದು 32,750 ರೂಪಾಯಿ. ಇದು ಕೇವಲ ನಾವು 7 ವರ್ಷ ಮಾತ್ರ ಕಟ್ಟಬೇಕಾಗಿರ್ತೈತಿ. ಇಲ್ಲಿ ನೋಡಬಹುದು ಚಾರ್ಟ್ ಅಲ್ಲಿ ಬೆನಿಫಿಟ್ ಅಂಡ್ ಕವರೇಜ್ ಆಫ್ ಟೇಬಲ್ ಅಂತ ಇದೆ. ಸೊ ಫಸ್ಟ್ನೇ ವರ್ಷ 33,420 ರೂಪಾಯಿ ಇಲ್ಲಿ ಕಟ್ತೇವೆ ಇಯರ್ಲಿ ಪ್ರೀಮಿಯಮ್. ಸೊ ಎರಡನೇ ವರ್ಷ 32,705, 2, 3, 4, 5, 6, 7 ಅಂದ್ರೆ 6 ವರ್ಷ ನಾವು ಇಷ್ಟು ಕಟ್ಟಿದೇವಪ್ಪ ಅಂತಂದ್ರೆ ಸೊ ಟೋಟಲಿ ನಾವು ಕಟ್ಟಿರುವಂತ ಒಂದು 7 ವರ್ಷದಲ್ಲಿ ಅಮೌಂಟ್ 2,29,654 ರೂಪಾಯಿ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ಅವರಿಗೆ ಮೆಚುರಿಟಿ ಅಮೌಂಟ್ ಎಷ್ಟು ಬರ್ತದಪ್ಪ ಅಂತಂದ್ರೆ 5,04,000 ರೂಪಾಯಿ ಅವರಿಗೆ ಅಮೌಂಟ್ ಬರ್ತೈತಿ. ನಾವು ಕಟ್ಟಿರೋ ಅಮೌಂಟ್ 2,29,000. ಅವರಿಗೆ ರಿಟರ್ನ್ ಎಷ್ಟು ಬರ್ತದಪ್ಪ ಅಂತಂದ್ರೆ 5,04,000 ರೂಪಾಯಿ ಹಣ ಅವರಿಗೆ ಮರಳಿ ಬರ್ತೈತಿ. ಜೊತೆಗೆ ಇಲ್ಲಿ ಏನಿರ್ತದಪ್ಪ ಅಂತಂದ್ರೆ ನೋಡ್ಬೋದು ಗ್ಯಾರಂಟೆಡ್ ಅಡಿಷನಲ್ ಅಂತ ಹೇಳಿ ಪ್ರತಿ ವರ್ಷ ಆ ಮಗುವಿಗೆ 16,000 ರೂಪಾಯಿ ಅಂತ ಅಡಿಷನ್ ಬೋನಸ್ ಅಲ್ಲಿ ಹಾಕ್ತಾ ಹೋಗ್ತಾರೆ. ಆ ಅಮೌಂಟ್ ಟೋಟಲ್ ಎಷ್ಟಾಗುತ್ತೆ ಅಂದ್ರೆ ಮಗುವಿನ 20ನೇ ವರ್ಷಕ್ಕೆ ಅಂದ್ರೆ 19ನೇ ವರ್ಷಕ್ಕೆ 3,04,000 ರೂಪಾಯಿ ಅಮೌಂಟ್ ಆಗುತ್ತೆ. ಜೊತೆಗೆ ಇವರು ಕಟ್ಟಿರೋದು ಅಮೌಂಟ್ 2 ಪ್ಲಸ್ ಮಾಡಿಬಿಟ್ಟು ರಿಟರ್ನ್ ಇವರಿಗೆ 5,04,000 ರೂಪಾಯಿ ಕೊಡ್ತಾರೆ. ಇಲ್ಲಿ ನಾರ್ಮಲ್ ಕವರೇಜ್ ಇದೆ. ಒಂದೇ ಕಂತು ಕಟ್ಟಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ 31,985 ಬರ್ತೈತಿ. ಎರಡನೇ ಕಂತು ಕಟ್ಟಿ ಏನಾದ್ರೆ 63,970. ಮೂರನೇ ಕಂತು ಕಟ್ಟಿ ಏನಾದ್ರು ಆಕಸ್ಮಿಕ ಏನಾದ್ರು ಸಂಭವಿಸಿದರೆ 2,71,000 ಬರ್ತೈತಿ. ಅದೇ ರೀತಿಯಾಗಿ ವರ್ಷ ಕೂಡ ಹೆಚ್ಚಾಗುತ್ತಾ ಕೊನೆ 19ನೇ ವರ್ಷದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ 5,27,000 ನಾರ್ಮಲ್ ಕವರೇಜ್ ಇರ್ತೈತಿ. ಸೊ ಮತ್ತೆ ಇದರಲ್ಲಿ ಏನಪ್ಪಾ ಅಂತಂದ್ರೆ ಮುಖ್ಯವಾಗಿ ನಮಗೆ ಲೋನ್ ಸಿಗುತ್ತೆ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಇವತ್ತಿನ ದಿನದಲ್ಲಿ ನಾವು ಎಲ್ಲೇ ಒಂದು ಲೋನ್ ಹೋಗ್ಬೇಕಾದ್ರೆ ಸಾಕಷ್ಟು ತೊಂದರೆಗಳನ್ನು ಮುಗಿಸ್ಬೇಕಾಗುತ್ತೆ. ಯಾವುದೇ ಒಂದು ರಾಷ್ಟ್ರೀಕೃತ ಬ್ಯಾಂಕ್ ಆಗಲಿ, ಮೈಕ್ರೋ ಫೈನಾನ್ಸ್ ಗಳಾಗಲಿ, ಅಥವಾ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ, ಅಥವಾ ಯಾವುದೇ ಇತರೆ ಖಾಸಗಿ ಫೈನಾನ್ಸ್ ಗಳಲ್ಲಿ ಲೋನ್ ತಗೋಬೇಕಾದ್ರೆ ಸಾಕಷ್ಟು ಕಾಗದ ಪತ್ರಗಳನ್ನು ಕೊಡಬೇಕಾಗುತ್ತೆ. ಅವಕ್ಕ ಬರೇ ಕಾಗದ ಪತ್ರ ನಾವು ಜೋಡಣೆ ಮಾಡ್ಲಿಕ್ಕೆ ಬಹಳಷ್ಟು ಸಮಯ ತಗೊಳ್ತೈತಿ, 6 ತಿಂಗಳ ವರ್ಷ ತಗೊಳ್ತೈತಿ. ಅಂತ ಒಂದು ಸಂದರ್ಭದಲ್ಲಿ ನಾವೇನಾದ್ರೂ LIC ಪಾಲಿಸಿ ಮಾಡಿದೇವೆ ಅಂದ್ರೆ ಈ ಮಗುವಿನ ಹೆಸರಲ್ಲಿ ನೀವು ಒಂದು ಅಮೃತ ಬಾಲ ಯೋಜನೆ ತೆಗೆದುಕೊಂಡ್ರೆ ಅಂದ್ರೆ ಮಗುವಿನ 2ನೇ ವರ್ಷದಿಂದ ಅಥವಾ ಮಗುವಿನ 4ನೇ ವರ್ಷದಿಂದ ನಿಮಗೆ 67,000 ರೂಪಾಯಿ ಲೋನ್ ಸಿಗ್ತೈತಿ. ಅಲ್ಲಿಂದ ಹಿಡಿದು ಮಗುವಿನ 20ನೇ ವರ್ಷದವರೆಗೆ ಕೂಡ ನೀವು ಲೋನ್ ತಗೋಬಹುದು. ಅಂದ್ರೆ 10ನೇ ವರ್ಷದವರೆಗೂ ಕೂಡ 4,53,000 ವರೆಗೆ ನಿಮ್ಗೆ ಲೋನ್ ಸಿಗ್ತೈತಿ. ಇದಕ್ಕೆ ಯಾವುದೇ ರೀತಿ ಕಾಗದ ಪತ್ರ ಕೊಡೋದು ಅವಶ್ಯಕತೆ ಇರೋದಿಲ್ಲ, ಯಾವುದೇ ರೀತಿಯ ಶ್ಯೂರಿಟಿ ಅವಶ್ಯಕತೆ ಇರೋದಿಲ್ಲ, ಯಾರೇ ಜಾಮೀನು ಕೊಡಬೇಕಾಗೋದಿಲ್ಲ, ಹೊಲ ಮನೆ ಮೇಲೆ ಮಾರ್ಗೇಜ್ ಮಾಡೋದು ಕೂಡ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಈ ಲೋನ್ ಅನ್ನು ತೆಗೆದುಕೊಂಡು ನಿಮ್ಮ ಮಕ್ಕಳ ಉತ್ತಮ ಶಿಕ್ಷಣಕ್ಕಾಗಿ ಅಥವಾ ಅವರ ಮ್ಯಾರೇಜ್ಗಾಗಿ ಹೆಲ್ಪ್ ಮಾಡಬಹುದು. ಮುಂದೆ ಮೆಚುರಿಟಿ ಟೈಮ್ ಅಲ್ಲಿ ಮೆಚುರಿಟಿ ಕಂಪ್ಲೀಟ್ ಆದ್ಮೇಲೆ ಏನಾಯ್ತು ಅಂದ್ರೆ ಆ ಅಮೌಂಟ್ ಅನ್ನು ಅವರೇ ಈ ಮೆಚುರಿಟಿ ಕ್ಲೋಸ್ ಆದ್ಮೇಲೆ ಸಾಲ ಏನಾದ್ರು ಉಳಿದಿತ್ತು ಅಂದ್ರೆ ಮೆಚುರಿಟಿ ಅಮೌಂಟ್ ಅಲ್ಲಿ ಕ್ಲೋಸ್ ಮಾಡಿ ಮುಗಿದ್ಬೋದು. ಇಲ್ಲಪ್ಪ ಅಂತಂದ್ರೆ ಏನಾಗುತ್ತಪ್ಪ ಅಂದ್ರೆ ನಾವು ಲೋನ್ ತಗೊಂಡು ಸರಿಯಾಗಿ ಕಟ್ಕೊಂಡು ಬಂದಿದ್ದ ಮೆಚುರಿಟಿ ಆದ್ಮೇಲೆ 5,04,000 ರೂಪಾಯಿ ನಮಗೆ ಅಮೌಂಟ್ ಸಿಗ್ತೈತಿ. ಇದೊಂದು ಮಕ್ಕಳಿಗಾಗಿ ಇರ್ತಕ್ಕಂಥ ಅತ್ಯುತ್ತಮವಾದ ಪ್ಲಾನ್. ಇದು ಮುಖ್ಯವಾಗಿ ಇದು ಗ್ಯಾರಂಟೆಡ್ ಪ್ಲಾನ್ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಏನ್ ಹೇಳಿರ್ತೈತೋ ಏನು ಬರ್ದಿರ್ತೈತೋ ಅದೇ ಅಮೌಂಟ್ ಕೂಡ ಇಲ್ಲಿ ಬರ್ತೈತಿ. ಯಾವುದೇ ರೀತಿಯಾಗಿ 1 ರೂಪಾಯಿನೂ ಕೂಡ ಹೆಚ್ಚು ಕಡಿಮೆ ಆಗ್ಲಿಕ್ಕೆ ಅವಕಾಶನೇ ಇಲ್ಲ. ಅಂತ ಒಂದು ಉತ್ತಮವಾದಂತಹ ಪ್ಲಾನ್, ಮಕ್ಕಳಿಗಾಗಿರ್ತಕ್ಕಂಥ ಪ್ಲಾನ್. ಇದು ಒಂದು ಒಳ್ಳೆ ಪ್ಲಾನ್ ಆಗಿರೋದ್ರಿಂದ ದಯವಿಟ್ಟು ತಮ್ಮ ತಂದೆ ತಾಯಿಯರು ಅಥವಾ ಪೋಷಕರು ಏನ್ ಮಾಡ್ಕೊಂಡು ತಮ್ಮ ಮಕ್ಕಳ ಮೇಲೆ ಮುಂದೆ ಅವರ ಭವಿಷ್ಯದ ದೃಷ್ಟಿಯಿಂದ ಅವರ ಉನ್ನತ ಶಿಕ್ಷಣನೋ ಅಥವಾ ಅವ್ರ ಮ್ಯಾರೇಜು ಉನ್ನತ ದೃಷ್ಟಿಯಿಂದ ಇವಾಗ ಒಂದು 6 ವರ್ಷನೋ 5 ವರ್ಷನೋ 7 ವರ್ಷನೋ ಇನ್ವೆಸ್ಟ್ಮೆಂಟ್ ಮಾಡಿ ಇಟ್ರಪ್ಪ ಅಂತಂದ್ರೆ ಮುಂದೆ ಅವ್ರಿಗೆ 20ನೇ ವಯಸ್ಸಲ್ಲಿ ಮದುವೆ ಮಾಡ್ಬೇಕಂತ ಸಂದರ್ಭದಲ್ಲಿ ಇವ್ರಿಗೆ ಯಾವುದೇ ರೀತಿಯಾಗಿ ಹಣಕಾಸಿನ ತೊಂದರೆ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಅವಾಗ ಅಷ್ಟು ಅಮೌಂಟ್ ಆಗಿರ್ತೈತಿ. ಆ ಅಮೌಂಟ್ ತೆಗೆದು ಅವ್ರಿಗೆ ಮ್ಯಾರೇಜ್ಗೂ ಉನ್ನತ ಶಿಕ್ಷಣಕ್ಕೂ ಹೆಲ್ಪ್ ಮಾಡ್ಬೋದು. ಈಗ ನಾವು ಉಳಿಸಲಿಲ್ಲ ಅಂದ್ರೆ, ಉಳಿತಾಯ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ತೊಂದರೆಯನ್ನು ಅನುಭವಿಸಬೇಕಾಗುತ್ತೆ. ನಮ್ಗೆ ಬೇಕಾದಂತ ಸಂದರ್ಭದಲ್ಲಿ ಯಾರು ಕೂಡ ಹಣ ಆ ಸಂದರ್ಭದಲ್ಲಿ ಕೊಡಕ್ ಬರೋದಿಲ್ಲ. ಕೊಟ್ಟರು ಕೂಡ ಬಡ್ಡಿ ಹೆಂಗ್ ಕೊಡ್ತಾರೆ, ಮತ್ತೆ ಬಡ್ಡಿ ಹೆಂಗ್ ತೆಗೆದು ಬಡ್ಡಿ ಹೆಂಗ್ ಕೊಡುದು, ಬಡ್ಡಿಯಲ್ಲೇ ನಮ್ಮ ಜೀವನ ಹೋಗುವಂತ ಪರಿಸ್ಥಿತಿ ಬರ್ತೈತಿ. ಹಾಗಾಗಿ ದಯವಿಟ್ಟು ಇಂದ ಉತ್ತಮವಾದಂತಹ ಪ್ಲಾನ್ ಅಲ್ಲಿ ಭಾಗವಹಿಸಿ ಒಳ್ಳೆಯ ಪ್ಲಾನ್ ಅನ್ನು ಖರೀದಿಸಿ ನಿಮ್ಮ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಒಳ್ಳೇದಾಗಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ಇಷ್ಟು ಇನ್ಫಾರ್ಮೇಶನ್ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಈ ಒಂದು ಚಾರ್ಟ್ ಮುಖಾಂತರ. ಸೊ ಬಂಧುಗಳೇ, ನೋಡಿದ್ರಲ್ಲ ಇದುವರೆಗೆ ಅಮೃತ ಬಾಲ ಯೋಜನೆಯ ಒಂದು ಮಕ್ಕಳಿಗಾಗಿರ್ತಕ್ಕಂಥ ಒಂದು ಯೋಜನೆ. ಇದು ಬಹಳಷ್ಟು ಉತ್ತಮವಾದಂತ ಯೋಜನೆ ಆಗಿದೆ. ಜೊತೆಗೆ ಇದು ಗ್ಯಾರಂಟೆಡ್ ಪ್ಲಾನ್ ಆಗಿರೋದ್ರಿಂದ ಇಲ್ಲಿ ನಿಮ್ಗೆ ಯಾವುದೇ ರೀತಿ 1 ರೂಪಾಯಿನೂ ಕೂಡ ಮೋಸ ಆಗೋಕೆ ಅವಕಾಶ ಇಲ್ಲ. ಯಾವುದೇ ರೀತಿ 1 ರೂಪಾಯಿ ಕಮ್ಮಿ ಬರೋಕ್ಕೂ ಅವಕಾಶ ಇಲ್ಲ, ಹೆಚ್ಚು ಬರೋಕ್ಕೂ ಅವಕಾಶ ಇಲ್ಲ. ಗ್ಯಾರಂಟೆಡ್ ಬಾಂಡ್ ಅಲ್ಲಿ ಏನು ನಿಮ್ಗೆ ಬರೆದು ಕೊಟ್ಟಿರ್ತದೆ ಅಷ್ಟು ಅಮೌಂಟ್ ನಿಮ್ಮ ನಿಖರವಾಗಿ ಆ ಮೆಚುರಿಟಿ ಡೇಟ್ಗೆ ಖಂಡಿತವಾಗಿ ನಿಮಗೆ ಬಂದೇ ಬರ್ತೈತಿ. ಹಾಗಾಗಿ ಯಾರು ಕೂಡ ಇಲ್ಲಿ ಆತಂಕ ಪಡೋಕೆ ಅವಕಾಶವಿಲ್ಲ. ಇದು ಒಂದು ಗ್ಯಾರಂಟೆಡ್ ಪ್ಲಾನ್ ಆಗಿದೆ. ದಯವಿಟ್ಟು ನಿಮಗೆ ನಿಮ್ಮ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಒಂದು ಜೀವನ ಅಮೃತ ಬಾಲ ಯೋಜನೆಯನ್ನು ನೀವು ತೆಗೆದುಕೊಂಡ್ರೆ ಮುಂದಿನ ನಿಮ್ಮ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಬಹಳಷ್ಟು ಒಳ್ಳೆಯದಾಗುತ್ತೆ, ನಿಮ್ಮ ಕುಟುಂಬಕ್ಕೆ ಕೂಡ ಒಳ್ಳೆಯದಾಗುತ್ತೆ. ಇನ್ನೊಂದಿಲ್ಲ ನಾವು ಮುಖ್ಯವಾಗಿ ಹೇಳಬೇಕಾದಂತಂದ್ರೆ ಈ ಅಮೃತ ಬಾಲ ಯೋಜನೆ ಒಳಗೆ ಲೋನ್ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತದೆ. ಸೊ ಲೋನ್ ಏಕಪ್ಪ ಅಂತಂದ್ರೆ ಇವತ್ತು ನಾವು ಯಾವುದೇ ಒಂದು ರಾಷ್ಟ್ರೀಕೃತ ಬ್ಯಾಂಕಿಗೆ ಹೋಗಲಿ, ಯಾವುದೇ ಒಂದು ಮೈಕ್ರೋ ಫೈನಾನ್ಸ್ ಹೋಗಲಿ, ಕೋಆಪರೇಟಿವ್ ಬ್ಯಾಂಕಿಗೆ ಹೋಗಲಿ, 1 ಲಕ್ಷ ಅಥವಾ 50,000 ರೂಪಾಯಿ ಲೋನ್ ತಗೋಬೇಕಂದ್ರೆ ಸಾಕಷ್ಟು ಶ್ಯೂರಿಟಿ ಕೇಳ್ತಾರ. ನಿಮ್ದು ಹೊಲ ಐತೆನ ಕೇಳ್ತಾರ, ಮನೆ ಐತೆನ ಕೇಳ್ತಾರ, ಅಥವಾ ನಿಮ್ಗೆ ಯಾರು ಒಂದಿಬ್ರು ಸಾಕ್ಷಿ ತೊಂಬರಂತ ಕೇಳ್ತಾರ, ಅವರ ಮೇಲೆ ಮಾರ್ಗೇಜ್ ಮಾಡ್ಕೊಂಬರಿ ಅಂತಾನೆ. ವಿವಿಧ ಡಾಕ್ಯುಮೆಂಟ್ಗಳು ಕೇಳಿ ಅವನ್ನೆಲ್ಲ ಕಲೆಕ್ಟ್ ಮಾಡಕ್ಕೆ ನಮ್ಗೆ ವರ್ಷ 6 ತಿಂಗಳ ಟೈಮ್ ಹೋಗುತ್ತೆ.
ಸೊ ಅಂತ ಸಂದರ್ಭದಲ್ಲಿ ನೀವೇನಾದ್ರೂ ಈ ಒಂದು ಅಮೃತ ಬಾಲ ಯೋಜನೆಯಲ್ಲಿ ಪಾಲಿಸಿಯನ್ನು ಖರೀದಿಸಿದಾದ್ರೆ, ಪಾಲಿಸಿಯನ್ನು ಮಾಡಿಸಿದಾದ್ರೆ ಒಂದು 5-6 ವರ್ಷ ನೀವು ಕಟ್ತೀರಾ ಅಥವಾ 7 ವರ್ಷ ಕಟ್ತೀರಾ. ಕಟ್ಟಿದ ಮೇಲೆ ನಿಮ್ಮ ಹಣದ ಒಂದು ವ್ಯಾಲ್ಯೂಯಬಲ್ ಮೇಲೆ ಅವರು ನಿಮಗೆ ಲೋನ್ ಹಾಕಿ ಕೊಡ್ತೈತಿ LIC ಯಲ್ಲಿ. ಇಲ್ಲಿ ಯಾವುದೇ ರೀತಿಯಿಂದ ಸೆಕ್ಯೂರಿಟಿ ಕೇಳೋದ್ರಲ್ಲಿ ಯಾವ ರೀತಿ ಡಾಕ್ಯುಮೆಂಟು, ಬಾಂಡು, ಪೇಪರ್ಸು, ಕಾಗದ ಪತ್ರ ಅಥವಾ ನಿಮ್ಮ ಹೊಲ ಮನಿ ಅಥವಾ ಇನ್ನಿತರ ಯಾವುದೇ ಆದಂತ ಒಂದು ಡಾಕ್ಯುಮೆಂಟ್ಗಳು ನಿಮ್ಗೆ ಕೊಡೋದಿಲ್ಲ. ಜಸ್ಟ್ ನಿಮ್ಮ ಹತ್ರ ಒಂದು ಏನು ಪಾಲಿಸಿ ಮಾಡಿದ ಬಾಂಡ್ ಅನ್ನು ಅವ್ರು ಇಟ್ಕೊಂಡು ಆ ಬಾಂಡ್ ಶ್ಯೂರಿಟಿ ಮೇಲೆ ನಿಮಗೆ ಲೋನ್ ಕೊಡ್ತಾರ. ಆ ಲೋನ್ ಅನ್ನು ನೀವು ಉಪಯೋಗಿಸಿಕೊಂಡು ಕೂಡ ಬಹಳಷ್ಟು ರೀತಿಯಲ್ಲಿ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಇಷ್ಟೊತ್ತು ನೀವು ಈ ಅಮೃತ ಬಾಲ ಯೋಜನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ರೆ ಅಂತ ಅನ್ಕೊಂಡಿದ್ದೇನೆ. ಸೊ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಇನ್ಸೂರೆನ್ಸ್ ಸಂಬಂಧಪಟ್ಟಂತೆ ಒಂದೊಂದು ವಿಡಿಯೋಗಳನ್ನ ನಾನು ಮಾಡಿ ಹಾಕ್ತಾ ಇರ್ತೀನಿ. ಸೊ ನೋಡಿ ನಿಮ್ಮ ಅಭಿಪ್ರಾಯ ನಮಗೆ ಬರೆದು ಕಳಿಸಿ ಅಥವಾ ನಮ್ಮ ಮೆಸೇಜ್ ಬಾಕ್ಸ್ ಅಲ್ಲಿ ತಿಳಿಸಿ. ಜೊತೆಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದ್ರೆ ನನ್ನ ವಾಟ್ಸ್ಆಪ್ ಸಂಖ್ಯೆಗೆ ನೀವು ಟೆಕ್ಸ್ಟ್ ಮಾಡಿ ಕಳಿಸಿ, ನಾನೇ ನಿಮಗೆ ರಿಪ್ಲೈ ಮಾಡ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು, ನಮಸ್ಕಾರಗಳು.